ಇವತ್ತು ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದು ನೋಡಿದ್ರೆ ಮನೆ ಪೂರ್ತಿ ಘಮ ಘಮ ಅಂತ ಇತ್ತು. ರೀ ಯಜಮಾನ್ರೆ ಏನು ಅಡುಗೆ ಮಾಡಿದ್ದೀರಾ ಅಂತ ಕೇಳಿದರೆ, ಹೋಗಿ ನೀನೇ ಒಳಗೆ ನೋಡು ಅಂತ ಹೇಳಿದರು. ಸಾಮಾನ್ಯವಾಗಿ ನಾನು ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಡು ಮನೆಗೆ ಬಂದಾಗೆಲ್ಲ ಇವರೇ ಅಡುಗೆ ಮಾಡಿರ್ತಾರೆ. ಅದರಲ್ಲೂ ಇವತ್ತು ಎಗ್ ಫ್ರೈಡ್ ರೈಸ್ ಮಾಡಿದರು. ಇವ್ರ ಕೈಯಾರೆ ಮಾಡಿರೋ ಎಗ್ ಫ್ರೈಡ್ ರೈಸ್ ನನಗೆ ತುಂಬಾ ಇಷ್ಟ. ಇವ್ರ ಕೈಯಾರೆ ಬಡಿಸಿ ಅದ್ರ ಮೇಲೆ ಈರುಳ್ಳಿಯಿಂದ ಗಾರ್ನಿಷ್ ಕೂಡ ಮಾಡಿ ನನಗೆ ಕೊಟ್ಟರು, ತಗೋ ತಿನ್ನು ಅಂತ. ರೀ ಯಜಮಾನ್ರೆ, ನೀವು ಇಷ್ಟು ಚೆನ್ನಾಗಿ ಮಾಡೋ ಎಗ್ ಫ್ರೈಡ್ ರೈಸ್ ರೆಸಿಪಿ ಸೀಕ್ರೆಟ್ನ ನಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀರಾ? ಇಷ್ಟೊಂದೆಲ್ಲ ಡವ್ ಮಾಡಕ್ಕೆ ಹೋಗ್ಬೇಡ. ಎಲ್ಲ ಯಾವ ರೀತಿ ಎಗ್ ರೈಸ್ ಮಾಡ್ತಾರೆ ಅದೇ ರೀತಿ ನಾನು ಕೂಡ ಮಾಡೋದು. ಸಣ್ಣದಾಗಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಳ್ಳಿ. ಮತ್ತು ಸಾಂಬಾರು ಸೊಪ್ಪು ಬೇಕು, ಕ್ಯಾಪ್ಸಿಕಮ್ ಇದ್ದರೆ ಅದನ್ನು ಕೂಡ ಎಗ್ ರೈಸ್ಗೆ ಹಾಕೋಬೋದು. ನಾನಿಲ್ಲಿ 4 ಮೊಟ್ಟೆನ ತೊಗೋತಿದ್ದೀನಿ, ಯಾಕಂದರೆ ನನಗೆ ಎಗ್ ರೈಸ್ನಲ್ಲಿ ಜಾಸ್ತಿ ಎಗ್ಗು ಬಾಯಿಗೆ ಸಿಗ್ತಾ ಇರಬೇಕು. ಸೊ ಆಯಿಲ್ ಹಾಕಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸಾಸ್ಗಳಿದ್ರೆ ಚಿಲ್ಲಿ ಸಾಸ್ ಹಾಕಿ ಮತ್ತು 4 ಮೊಟ್ಟೆ ಹಾಕ್ತೆ ನೋಡಿ. 4 ಮೊಟ್ಟೆ, ಸೋಯಾ ಸಾಸು ಸ್ವಲ್ಪ ಮತ್ತು ವಿನೆಗರು ಕೂಡ ಸ್ವಲ್ಪ ಹಾಕಬೇಕು. ನೋಡಿ ಈ ರೀತಿ ಕಾಣಿಸುತ್ತೆ. ವಿಡಿಯೋ ಯಾರು ಮಾಡ್ತಿದ್ರಿ ಅಂತ ಕೇಳ್ತಿದ್ರಲ್ವ, ಇದೇ ಸ್ಟ್ಯಾಂಡಲ್ಲಿ ವಿಡಿಯೋ ಮಾಡೋದು. ರೈಸ್ ಸ್ವಲ್ಪ ಒತ್ತಿತ್ತು, ನೀವು ಸ್ಟಾರ್ಟಿಂಗಲ್ಲಿ ಅಬ್ಸರ್ವ್ ಮಾಡ್ಬೋದು. ನಾನು ರೈಸ್ನ ಕುಕ್ಕರ್ನಲ್ಲಿಟ್ಟು ವಿಷಲ್ಲೇ ಹಾಕಿರಲಿಲ್ಲ. ಸೊ ಎಗ್ ರೈಸ್ ಆಗು ಹೇಗೂ ಮಾಡಿ ಚೆನ್ನಾಗಿ ಬಂದಿತ್ತು. ಮೇಡಮ್ ಅವರು ಕೂಡ ಬಂದರು, ಜೊತೆಯಲ್ಲಿ ಕೂತಿ ಊಟ ಮಾಡ್ದು. ಪ್ರೀತಿ ಎಂದರೆ ಎಂತಹ ಕಷ್ಟ ಇರಲಿ, ಸುಖವೇ ಬರಲಿ, ನಂಬಿ ಬಂದವಳನ್ನು ಅವಳ ಸೌಂದರ್ಯ ಮಾಸಿದರೂ, ಹಣ ಕರಗಿದರೂ, ವಯಸ್ಸು ಏರಿದರೂ ಅವಳನ್ನು ಕಣ್ಣ ರೆಪ್ಪೆಯಂತೆ ಕಾಪಾಡಿಕೊಂಡು ಹೋಗುವುದೇ ನಿಜವಾದ ಪ್ರೀತಿ.